ಭಾರತ ಸರ್ಕಾರ, ನೆಹರು ಕೇಂದ್ರ ತುಮಕೂರು, ಸಂಜೀವಿನಿ ಯುವಜನ ಸಂಘ ಚೇಳೂರು, ಅರಿವು ಸಾಮಾಜಿಕ ಸೇವಾ ಸಂಸ್ಥೆ ಅಂಡನಹಳ್ಳಿ ಇವರ ಸಹಯೋಗದೊಂದಿಗೆ ಮಾದಕ ವ್ಯಸನ, ಮಾದಕ ವಸ್ತುಗಳ ದುಷ್ಪರಿಣಾಮ ಹಾಗೂ ಸೈಬರ್ ಅಪರಾಧಗಳ ಕುರಿತು ಜಾಗೃತಿ ಮತ್ತು ಉಪನ್ಯಾಸ ಕಾರ್ಯಕ್ರಮವನ್ನು ಗುಬ್ಬಿ ತಾಲೂಕಿನ ಸಿ ನಂದಿಹಳ್ಳಿ ಗೇಟಿನ ಶ್ರೀ ಲೋಕಾಂಬ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಭಿತ್ತಿ ಚಿತ್ರವನ್ನು ಪ್ರದರ್ಶನ ಮಾಡುವ ಮುಖಾಂತರ ವೇದಿಕೆಯ ಮೇಲಿದ್ದ ಎಲ್ಲ ಗಣ್ಯರು ಉದ್ಘಾಟಿಸಿದರು. ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾದ ವಕೀಲ ಪ್ರವೀಣ್ ಎಸ್ಆರ್ ಸೈಬರ್ ಕ್ರೈಮ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸದಸ್ಯರಾದ ಅಜಯ್ ಕುಮಾರ್ ಅವರು ಮಾದಕ ವ್ಯಸನ, ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಸಂಜೀವಿನಿ ಯುವಜನ ಸಂಘ ಅಧ್ಯಕ್ಷ ಅನಿಲ್ ಕುಮಾರ್, ಸಂಪನ್ಮೂಲ ವ್ಯಕ್ತಿಯಾದ ವಕೀಲ್ ಪ್ರವೀಣ್, ಅಜಯ್ ಕುಮಾರ್, ಎಎಂ, ಅರಿವು ಸಾಮಾಜಿಕ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ಶಿವರಾಜು, ಲೋಕಾಂಬ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ್ ಪರಮೇಶ್, ಉಪನ್ಯಾಸಕರಾದ ಮಂಜುನಾಥ್, ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಲೋಕಾಂಬ ಸಂಯುಕ್ತದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಿಗೆ ಹೃದಯಪೂರ್ವಕ ನಮಸ್ಕಾರಗಳು ತಿಳಿಸ್ತಾ, ನಿಮ್ಮ ಪ್ರಾಧ್ಯಾಪಕರಿಗೂ ಮತ್ತು ರಿಸೋರ್ಸ್ ಪರ್ಸನ್ ಸುರಾಜ್ ಅವರಿಗೂ, ನಮ್ಮ ಯುವಜನ ಸಂಘದ ಅಧ್ಯಕ್ಷ ಅನಿಲ್ ಅವರಿಗೂ ನಮಸ್ಕಾರ ತಿಳಿಸ್ತಾ, ಮಾದಕ ವ್ಯಸನ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮ ಮತ್ತು ಸೈಬರ್ ಅಪರಾಧ ಕುರಿತು ನನ್ನನ್ನೇನು ಕರೆದಿದ್ದಾರೆ ಅದಕ್ಕೆ ಹೃದಯಪೂರ್ವಕ ನಮಸ್ಕಾರಗಳು ತಿಳಿಸ್ತಾ, ನೀವೆಲ್ಲ ಇವತ್ತು ಒಂದು ಸಂತೋಷದ ಕಾರ್ಯಕ್ರಮದಲ್ಲಿ ಇದ್ದೀರಾ. ಇದು ಬಹಳ ಮುಖ್ಯವಾದ ಒಂದು ಘಟ್ಟ. ಒಂದು 16ರಿಂದ 18 ವಯಸ್ಸು. ತಾವುಗಳು ಈ ವಯಸ್ಸನ್ನು ಯಾವ ಥರ ಬಳಸ್ತೀರಾ ಆ ಥರ ಜೀವನದಲ್ಲಿ ಮುಂದೆ ಹೋಗ್ತೀರಾ. ನಾನು ಮೊದಲೇ ಒಂದು ಜೋಕನ್ನು ಶುರು ಮಾಡ್ಕೊಂಡು ನಿಮ್ಗೆ ಹೇಳಕ್ಕೆ ಹೋಗ್ತೀನಿ. ಒಬ್ಬರು DC ಸಾಹೇಬರು ಒಂದು ಮೀಟಿಂಗಿಗೆ ಹೋಗಿರ್ತಾರೆ. ಅವರಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಪ್ರಾಣಿ ಹಿಂಸೆ ಮಾಡಬಾರ್ದು, ಇವತ್ತಿಂದ ಇನ್ಮೇಲೆ ಪ್ರಾಣಿ ಹಿಂಸೆ ಅದು ಅವ್ರು ಅಡುಗೆ ಮಾಡೋರು ನೋಡ್ತಾ ಇರ್ತಾರೆ. ಸಾಹೇಬರು ಪ್ರಾಣಿ ಹಿಂಸೆ ಬಗ್ಗೆ ಹೇಳ್ತಾರಲ್ಲ, ಇನ್ಮೇಲೆ ಪ್ರಾಣಿ ಹಿಂಸೆ ಮಾಡಬಾರ್ದು, ಪ್ರಾಣಿ ಸಾಯಿಸಬಾರ್ದು ಎಲ್ಲ ಆಯಿತು. ಸಾಹೇಬರು ಮುಗೀತು ಕಾರ್ಯಕ್ರಮ, ಮನೆಗೆ ಬರ್ತಾರೆ. ಭಟ್ರು ಸೊಪ್ಪು ಸಾರು ಪಲ್ಯ ಎಲ್ಲ ಮಾಡಿರ್ತಾರೆ. ಅಡುಗೆ ಎಲ್ಲ ಕಬಾಬು ಅಂತಾರೆ. ಆವಾಗ ಸಾಹೇಬ್ರೆ ನೀವೇ TV ಹೇಳ್ತಾ ಇದ್ರಲ್ಲ ಪ್ರಾಣಿ ಹಿಂಸೆ ಮಾಡಬಾರ್ದು, ಅದು ಹೇಳಕ್ಕೆ ಕಣ್ಣ ಇದು ಮಾಡಕ್ಕೆ ಹೇಳಿದ. ಅನಿಲ್ ಅವ್ರು ನಾನು ಕರೆದಾಗ ನಾನು ಅಂದ್ಕೊಂಡೆ ಕಾರ್ಯಕ್ರಮಕ್ಕೆ ಒಂದು ಕ್ಲಾಸ್ ಅಂತ. ಆವಾಗ ನನಗೆ ಮನದಟ್ಟ ಆಯಿತು, ನಾನು ಹೋಗ್ಬೋದು. ಯಾಕೆಂದರೆ ನಾನು ಕುಡಿಯಲ್ಲ, ಸಿಗರೇಟ್ ಹೊಡಿಯಲ್ಲ, ಗುಟ್ಕಾ ತಿನ್ನಲ್ಲ, ಯಾವುದೇ ಥರದ ಒಂದು ಇದಿಲ್ಲ. ಕಾಫಿ ಟೀ ಕುಡಿತಿದ್ದೆ, ಅದನ್ನೂ 3 ತಿಂಗಳಾಯಿತು ಬಿಟ್ಟು. ಯಾಕೆಂದರೆ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಇವತ್ತು ಮಾದಕ ವಸ್ತು, ಮಾದಕ ವ್ಯಸನಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು, ಕಾರಣಗಳೇನು, ಅದರಿಂದ ಆಗ್ತಕ್ಕಂಥ ಮಾನಸಿಕ ದೈಹಿಕ ಸಮಸ್ಯೆಗಳೇನು, ಇದನ್ನ ಹೆಂಗೆ ಹೊರಬರೋದು ನಾವು, ಅಥವಾ ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಈ ಥರದ ಮಕ್ಕಳು ಅಂದರೆ ಮಾದಕ ವಸ್ತು ಅಂತ ನಾವೇನು ಹೇಳ್ತೀವಿ, ಇದನ್ನ ಒಂದು ಡೆಫಿನೇಷನ್ಸ್ ಇಂದ ಸರಿಯಾಗಿ ಇಟ್ಕೊಂಡು ಯಾವ ಕಾರಣಕ್ಕೆ ನಾವು ಮಾದಕ ವಸ್ತು ಅಂತೀವಿ, ನಮ್ಮನ್ನ ಹಾಳು ಮಾಡ್ಕೊಳ್ಳೋದಲ್ಲದೆ ಅಥವಾ ಮತ್ತೊಬ್ಬರಿಗೆ ತೊಂದರೆ ಕೊಡೋಕ್ಕೋಸ್ಕರ, ನಮ್ಮನ್ನ ಹಾನಿಕಾರಕವನ್ನಾಗಿಟ್ಕೊಂಡು ಮತ್ತೊಬ್ಬರಿಗೂ ಸಹ ತೊಂದರೆ ಕೊಡೋದಕ್ಕೋಸ್ಕರ ಬಳಸ್ತಕ್ಕಂಥ ವಸ್ತುಗಳು. ಜೊತೆಗೆ ಇದು ಹೇಗೆ ನಮ್ಮ ಜೀವನವನ್ನು ತಿನ್ನುತ್ತೆ ಅಂದರೆ, ಇವತ್ತು ಪ್ರಸ್ತುತ ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚು 10ರಿಂದ 20 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳೇ ಹೆಚ್ಚು ಮಾದಕ ವ್ಯಸನಿಗಳಾಗಿರ್ತಾರೆ. ನಮ್ಮ ದೇಶಾದ್ಯಂತ 10ರಿಂದ 20 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಅತಿ ಹೆಚ್ಚಾಗಿ ಮಾದಕ ವಸ್ತುಗಳನ್ನ ಬಳಸ್ತಾ ಇದ್ದಾರೆ. ವರದಿ ಅನಿಲ್, ತುಮಕೂರು.